ಹಾಯ್ ಫ್ರೆಂಡ್ಸ್, ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ತನ್ನನ್ನು ಮುಗಿಸಲು ಪ್ಲಾನ್ ಮಾಡಿದ್ದಾರೆ ಅಂತ ಬಿಜೆಪಿ ಶಾಸಕ ಮುನಿರತ್ನ ಆರೋಪಿಸಿದ್ದಾರೆ. ಹಾಗಾದ್ರೆ ಮುನಿರತ್ನ ಮತ್ತು ಡಿಕೆ ಸುರೇಶ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಹೆಚ್ಚು ಓದಿರೋದು ಯಾರು? ರಾಜಕೀಯದಲ್ಲಿ ಯಾರು ಸೀನಿಯರ್? ಹೆಚ್ಚು ಆಸ್ತಿ ಮಾಡಿರೋದು ಯಾರು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಆರಂಭಿಕ ಜೀವನ ಹೇಗಿತ್ತು? ಮುನಿರತ್ನ 1964ರ ಜುಲೈ 23ರಂದು ಜನಿಸಿದ್ರು. ಇವರದ್ದು ಆಂಧ್ರ ಪ್ರದೇಶದ ಚಿತ್ತೂರಿನಿಂದ ಬೆಂಗಳೂರಿಗೆ ವಲಸೆ ಬಂದ ಕುಟುಂಬವಾಗಿತ್ತು. ಇವರ ಕುಟುಂಬ ವೈಯಾಲಿಕಾವಲ್ನಲ್ಲಿ ಸೆಟಲ್ ಆಗಿತ್ತು. ತಂದೆ ಸುಬ್ರಮಣಿ ನಾಯ್ಡು. ಡಿಕೆ ಸುರೇಶ್ 1966ರ ಡಿಸೆಂಬರ್ 18ರಂದು ರಾಮನಗರದಲ್ಲಿ ಜನಿಸಿದ್ರು. ಇವರ ತಂದೆ ಕೆಂಪೇಗೌಡ, ತಾಯಿ ಗೌರಮ್ಮ. ಇವರದ್ದು ಕನಕಪುರದಲ್ಲೇ ನೆಲೆಸಿದ್ದ ಕುಟುಂಬವಾಗಿತ್ತು. ವಯಸ್ಸಲ್ಲಿ ಯಾರು ದೊಡ್ಡವರು? ಮುನಿರತ್ನಗೆ ಈಗ 60 ವರ್ಷ ವಯಸ್ಸಾಗಿದೆ. ಅದೇ ರೀತಿ ಡಿಕೆ ಸುರೇಶ್ಗೆ 58 ವರ್ಷ ವಯಸ್ಸಾಗಿದೆ. ಡಿಕೆ ಸುರೇಶ್ಗಿಂತ ಮುನಿರತ್ನ 2 ವರ್ಷ ದೊಡ್ಡವರು. ಹೆಚ್ಚು ಓದಿರೋದು ಯಾರು? ಮುನಿರತ್ನ ಕೋದಂಡರಾಮಪುರದಲ್ಲಿ ಬಾಲ್ಯದ ಶಿಕ್ಷಣ ಪಡೆದುಕೊಂಡ್ರು. 10ನೇ ಕ್ಲಾಸ್ ವರೆಗೆ ಓದಿ ಶಾಲೆ ಬಿಟ್ರು. ಡಿಕೆ ಸುರೇಶ್ PUC ವರೆಗೆ ಓದಿದ್ದಾರೆ. BSc ಓದಿದರಾದ್ರೂ ಕಂಪ್ಲೀಟ್ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಕುಟುಂಬದ ಹಿನ್ನೆಲೆ ಏನು? ಮುನಿರತ್ನ ಕುಟುಂಬದ ಹಿನ್ನೆಲೆ ಬಗ್ಗೆ, ಅವರ ತಂದೆ ಏನ್ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಇವರ ತಮ್ಮ ಕೊರಂಗು ಕೃಷ್ಣ ನಟೋರಿಯಸ್ ರೌಡಿ ಆಗಿದ್ದ. ಡಿಕೆ ಸುರೇಶ್ ತಂದೆ ಟೆಂಟ್ ಹೌಸ್ ನಡೆಸ್ತಿದ್ರು. ಜೊತೆಗೆ ಕೃಷಿಯಲ್ಲೂ ತೊಡಗಿಸಿಕೊಂಡಿದ್ರು. ಇವರ ಅಣ್ಣ ಡಿಕೆ ಶಿವಕುಮಾರ್ ಸದ್ಯ ರಾಜ್ಯದ DCM ಆಗಿದ್ದಾರೆ. ರಾಜಕೀಯಕ್ಕೂ ಮುನ್ನ ಮಾಡಿದ್ದೇನು? ಮುನಿರತ್ನ ತಂದೆ 15ನೇ ವಯಸ್ಸಿಗೆ ತೀರಿಕೊಂಡಿದ್ರಿಂದ ಚಿಕ್ಕ ವಯಸ್ಸಿಗೆ ಶಾಲೆ ಬಿಟ್ರು. ಹುಡುಗರ ಜೊತೆ ಗುಂಪು ಕಟ್ಕೊಂಡು ಸುತ್ತಾಡೋಕೆ ಶುರು ಮಾಡಿದ್ರು. ಇವರಿಗೆ ನಂತರದಲ್ಲಿ ಭೂಗತ ಪಾತಕಿ ಕೊತ್ವಾಲ್ ರಾಮಚಂದ್ರನ ಪರಿಚಯವಾಯಿತು. ಕೊತ್ವಾಲ್ ಜೊತೆ ಸೇರಿಕೊಂಡ ಮುನಿರತ್ನ ದೊಡ್ಡ ಮಟ್ಟದಲ್ಲಿ ರೌಡಿಸಂ ಮಾಡಿದ್ರು. ಆದ್ರೆ ಕೊತ್ವಾಲ್ ಕತೆ ಮುಗಿದ್ಮೇಲೆ ರೌಡಿಸಂ ಬಿಟ್ಟು ಕಾಂಟ್ರಾಕ್ಟರ್ ಆದ್ರು. ದುಡ್ಡು ಮಾಡಿ ಕಾಂಗ್ರೆಸ್ ಮೂಲಕ ರಾಜಕೀಯಕ್ಕೆ ಇಳಿದ್ರು. ಇನ್ನು ಡಿಕೆ ಸುರೇಶ್ ಕಾಲೇಜು ಬಿಟ್ಟ ಬಳಿಕ ಕನಕಪುರಕ್ಕೆ ಹೋದ್ರು. ಅಲ್ಲಿ ಕೃಷಿಯ ಜೊತೆ ತನ್ನ ಅಣ್ಣನ ಉದ್ಯಮಗಳನ್ನ ನೋಡ್ಕೊಂಡ್ರು. ನಿಧಾನವಾಗಿ ಅಣ್ಣನ ನೆರಳಲ್ಲಿ ಡಿಕೆ ಸುರೇಶ್ ರಾಜಕೀಯಕ್ಕೂ ಎಂಟ್ರಿ ಕೊಟ್ರು. ರಾಜಕೀಯದ ಅನುಭವ ಏನು? 2013ರಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಮುನಿರತ್ನ ಮೊದಲ ಬಾರಿಗೆ ಕಾಂಗ್ರೆಸ್ ಟಿಕೆಟ್ನಿಂದ ಸ್ಪರ್ಧಿಸಿದ್ರು. ವಿನ್ ಕೂಡ ಆದ್ರು. 2018, 2019, 2023ರ ಚುನಾವಣೆಗಳಲ್ಲೂ ಗೆದ್ದು ಬೀಗಿದ್ರು. ಡಿಕೆ ರವಿ ಪತ್ನಿ ಕುಸುಮಾರನ್ನು ಮುನಿರತ್ನ 2 ಸಲ ಸೋಲಿಸಿದ್ದಾರೆ. ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ತೋಟಗಾರಿಕೆ ಸಚಿವರಾಗಿಯೂ ಕೆಲಸ ಮಾಡಿದ್ರು. ಅದೇ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ರು. 2014, 2019ರಲ್ಲೂ ವಿನ್ ಆದ್ರು. ಆದರೆ 2024ರಲ್ಲಿ ಸೋಲು ಕಂಡಿದ್ದಾರೆ. ಪಕ್ಷ ನಿಷ್ಠೆಯಲ್ಲಿ ಯಾರು ಮುಂದೆ? ಮುನಿರತ್ನ ಮೊದಲು ಕಾಂಗ್ರೆಸ್ನಲ್ಲೇ ಇದ್ರು. ಆದರೆ 2018ರಲ್ಲಿ ಸಚಿವ ಸ್ಥಾನ ಸಿಗ್ಲಿಲ್ಲ ಅಂತ ಸಿಟ್ಟಿಗೆದ್ದು ಕಾಂಗ್ರೆಸ್ನಿಂದ ಹೊರಬಂದ್ರು. ಬಿಜೆಪಿ ಸೇರಿದ್ರು. ಆದರೆ ಡಿಕೆ ಸುರೇಶ್ ಮೊದಲಿನಿಂದಲೂ ಕಾಂಗ್ರೆಸ್ನಲ್ಲೇ ಗುರುತಿಸಿಕೊಂಡು ಬಂದಿದ್ದಾರೆ. ಇಬ್ಬರ ಸಮುದಾಯ ಯಾವುದು? ಮುನಿರತ್ನ ನಾಯ್ಡು ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ಅದೇ ಡಿಕೆ ಸುರೇಶ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ನಾಯಕರಾಗಿದ್ದಾರೆ. ಒಕ್ಕಲಿಗ ಸಮುದಾಯದಲ್ಲಿ ಡಿಕೆ ಸಹೋದರರಿಗೆ ಒಳ್ಳೆಯ ಬೆಂಬಲ ಇದೆ. ಪತ್ನಿ, ಮಕ್ಕಳು ಯಾರು ಗೊತ್ತಾ? ಮುನಿರತ್ನ ಮಂಜುಳಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ಒಬ್ಬ ಮಗಳೂ ಇದ್ದು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ಇನ್ನು ಡಿಕೆ ಸುರೇಶ್ ಪತ್ನಿಯಿಂದ ವಿಚ್ಛೇದನ ಪಡ್ಕೊಂಡು ದೂರವಾಗಿದ್ದಾರೆ. ಮಗ ಕೇಶಿನ್ ತಾಯಿ ಜೊತೆ ಇದ್ದು ಪದವಿ ಪಡೆದಿದ್ದಾರೆ. ಹೆಚ್ಚು ಆಸ್ತಿ ಮಾಡಿದ್ದು ಯಾರು? ಮುನಿರತ್ನ 293 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ ರೀತಿ 102 ಕೋಟಿ ರೂಪಾಯಿಯಷ್ಟು ಸಾಲ ಇದೆ. ಒಟ್ಟು ಆಸ್ತಿಯ ಪೈಕಿ 270 ಕೋಟಿ ರೂಪಾಯಿ ಆಸ್ತಿ ಖುದ್ದು ಇವರ ಹೆಸರಲ್ಲೇ ಇದೆ. ಇನ್ನುಳಿದ 23 ಕೋಟಿ ರೂಪಾಯಿ ಆಸ್ತಿ ಪತ್ನಿ ಮಂಜುಳಾ ಬಳಿ ಇದೆ. ಮುನಿರತ್ನ ಬಳಿ 3 kg 930 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಅದೇ ರೀತಿ ಪತ್ನಿ ಬಳಿ 360 ಗ್ರಾಂನಷ್ಟು ಚಿನ್ನ ಇದೆ. ಮುನಿರತ್ನ ರಾಜಕೀಯ ಮಾತ್ರವಲ್ಲದೆ ಸಿನಿರಂಗದಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ನಿರ್ಮಾಪಕರಾಗಿ ಹಲವು ಸಿನಿಮಾಗಳನ್ನು ಮಾಡಿದ್ದಾರೆ.
ಇನ್ನು ಡಿಕೆ ಸುರೇಶ್ ವಿಚಾರಕ್ಕೆ ಬಂದರೆ 593 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದು 150 ಕೋಟಿ ರೂಪಾಯಿಯಷ್ಟು ಸಾಲವಿದೆ. ಡಿಕೆ ಸುರೇಶ್ ಬಳಿ 1 ಕೆಜಿ 260 ಗ್ರಾಂ ತೂಕದ ಚಿನ್ನ ಇದೆ. ವಿವಾದ ಮತ್ತು ಆರೋಪಗಳು. ಮುನಿರತ್ನ ವಿವಾದಗಳ ಪಟ್ಟಿ ತುಂಬಾ ಉದ್ದ ಇದೆ. 2014ರಲ್ಲಿ ಲೋಕಾಯುಕ್ತ ಪೊಲೀಸರು ಮುನಿರತ್ನ ಅವರ ಮನೆಯಿಂದ ಬಿಬಿಎಂಪಿಗೆ ಸೇರಿದ 1016 ಫೈಲ್ಗಳನ್ನು ವಶಕ್ಕೆ ಪಡೆದಿದ್ರು. 2018ರಲ್ಲಿ ಬಿಬಿಎಂಪಿಯ 1500 ಕೋಟಿ ರೂಪಾಯಿ ಮೌಲ್ಯದ ನಕಲಿ ಬಿಲ್ ಚಾರ್ಜ್ ಶೀಟ್ನಲ್ಲೂ ಇವರ ಹೆಸರು ಕೇಳಿಬಂದಿತ್ತು. 2018ರ ಚುನಾವಣೆ ವೇಳೆ ಇವರ ಕ್ಷೇತ್ರದಲ್ಲಿ 10,000 ನಕಲಿ ವೋಟರ್ ಐಡಿ ಪತ್ತೆಯಾಗಿತ್ತು. ಇದರಲ್ಲೂ ಮುನಿರತ್ನ ಹೆಸರು ಕೇಳಿಬಂದಿತ್ತು. ಇತ್ತೀಚೆಗೆ ಕಾಂಟ್ರಾಕ್ಟರ್ಗೆ ಜೀವ ಬೆದರಿಕೆ, ಜಾತಿ ನಿಂದನೆ, ಅತ್ಯಾಚಾರ ಕೇಸ್ನಲ್ಲೂ ಅರೆಸ್ಟ್ ಆಗಿದ್ರು. ಈ ಸಂಬಂಧ ಜೈಲಿಗೂ ಹೋಗಿ ಬಂದಿದ್ದಾರೆ. ಇನ್ನು ಡಿಕೆ ಸುರೇಶ್ ವಿರುದ್ಧ ಅಂತ ಆರೋಪಗಳಿಲ್ಲ. ಆದರೆ ಕಳೆದ ಲೋಕಸಭೆ ಚುನಾವಣೆ ವೇಳೆ ಪ್ರತ್ಯೇಕ ದಕ್ಷಿಣ ಭಾರತದ ಹೇಳಿಕೆ ನೀಡಿದ್ದು ವಿವಾದವಾಗಿತ್ತು. ಫ್ರೆಂಡ್ಸ್, ಇದು ಶಾಸಕ ಮುನಿರತ್ನ ಮತ್ತು ಮಾಜಿ ಸಂಸದ ಡಿಕೆ ಸುರೇಶ್ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅನ್ನೋದರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.